ಸಿಎಂ ಸಿದ್ದರಾಮಯ್ಯ ಪರ ಗಟ್ಟಿಯಾಗಿ ನಿಂತಿದ್ದಾರೆ ಕುರುಬರು. ರಾಜ್ಯಾದ್ಯಂತ ಹಬ್ಬುತ್ತಿದೆ ಸಿದ್ದು ಪರ ಹೋರಾಟದ ಕಿಚ್ಚು. ಸಿದ್ದರಾಮಯ್ಯಗೆ ರಾಜ್ಯಪಾಲರಿಂದ ಶೋಕಾಸ್ ನೋಟಿಸ್ ಹೋಗಿದೆ. ಶೋಕಾಸ್ ನೋಟಿಸ್ ನೀಡಿದ್ದ ರಾಜ್ಯಪಾಲರ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ರಾಜ್ಯಪಾಲರ ವಿರುದ್ಧ ಕುರುಬ ಸಮುದಾಯ ಸಿಡಿದೆದ್ದಿದೆ. ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧವೇ ಜಾತಿ ಕಿಚ್ಚು ಹೊತ್ತಿದೆ. ಈಗ ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ಹುಷಾರ್ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆದಿದೆ. ರಾಜ್ಯಪಾಲ ನೀಡಿರುವ ನೋಟಿಸ್ ವಾಪಸ್ ಪಡಿಬೇಕು. ರಾಜ್ಯಪಾಲರು ತಮ್ಮ ನಿರ್ಧಾರ ಬದಲಿಸಿಕೊಳ್ಳದಿದ್ರೆ ಮುಂದೆ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹೋರಾಟಗಾರರು. ಗಮನಿಸ್ತಾ ಇದ್ದೀವಿ, ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯ ಪರ ಕುರುಬ ಸಮುದಾಯ ಗಟ್ಟಿಯಾಗಿ ನಿಂತಿರುವುದು. ರಾಜ್ಯಾದ್ಯಂತ ಸಿದ್ದರಾಮಯ್ಯ ಪರ ಹೋರಾಟದ ಕಿಚ್ಚು ಜೋರಾಗಿ ನಡೀತಾ ಇದೆ. ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಯಾವಾಗ ಕೊಟ್ಟರೋ ಆಗಿನಿಂದಲೂ ಕೂಡ ರಾಜಕೀಯ ವಲಯದಲ್ಲಿ ಈ ವಿಚಾರ ಬಹಳಷ್ಟು ಮುನ್ನೆಲೆಗೆ ಬಂತು. ಜೊತೆಗೆ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಆತಂಕ ಶುರುವಾಗ್ಬಿಡ್ತು. ಎಲ್ಲಿ ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಕೊಡೋ ರೀತಿಯಲ್ಲಿ ಮಾಡ್ಬಿಡ್ತಾರೋ ಬಿಜೆಪಿಯವರು, ಜೆಡಿಎಸ್ನವರು, ಜೊತೆಗೆ ಸ್ವಪಕ್ಷದ ಕೆಲವೊಂದಿಷ್ಟು ಸಿದ್ದರಾಮಯ್ಯನವರ ವಿರೋಧಿ ಬಣ ಅಂತ ಹೇಳಿ. ಅದಾದ ನಂತರ ಈಗ ರಾಜ್ಯಪಾಲರ ವಿರುದ್ಧವೇ ಕುರುಬ ಸಮುದಾಯ ಸಿಡಿದಿದೆ. ರಾಜ್ಯಪಾಲ ಗೆಹ್ಲೋಟ್ ವಿರುದ್ಧವೇ ಈಗ ಜಾತಿ ಕಿಚ್ಚು ಹೊತ್ತಿ ಉರಿತಾ ಇದೆ. ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ಹುಷಾರ್ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಂವಿಧಾನ ನಡೆಯಿರುವಂತ ಸರ್ಕಾರಕ್ಕೆ ಕೆಡಲುವಂತ ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಿ ಧಿಕ್ಕಾರ. ಏನೇ ಬರಲಿ, ಏನೇ ಬರಲಿ, ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿ ಕೈಗೊಂಡಾದಂತ ರಾಜ್ಯಪಾಲರಿಗೆ ಏನೇ ಬರಲಿ, ಬೋಲೋ ಭಾರತ್ ಮಾತಾ ಕಿ. ಕ್ರಾಂತಿವೀರ ಸಂಗೊಳ್ಳಿ ಐಂದ ನಾಯಕ ಸಿದ್ದರಾಮಯ್ಯ ಸಾಹೇಬರಿಗೆ, ಸರ್ಕಾರವನ್ನು ಕಳೆಯಲು ಪ್ರಯತ್ನ ಮಾಡಿದ ಪ್ರಹ್ಲಾದ್ ಜೋಶಿ ಅವರಿಗೆ, ವೀರ ಸರ್ಕಾರವನ್ನು ಕಳೆಯಲು ಪ್ರಯತ್ನ ಮಾಡುತ್ತಿರುವ ನರೇಂದ್ರ ಮೋದಿ ಅವರಿಗೆ